ಶೆಲ್ಪಿ ಮಾರ್ತಕೋ ಇಲ್ಲ ಇಲ್ಲಿ ಅಪ್ಪಮ್ಮಗಳು ಇಬ್ರು ಕೂತೀವಿ ಬಿಟ್ಕೆ ಒಪ್ಪಿಡ್ತೀವಿ ನಾಚಿಕೆ ಬರಬೇಕು ನಿಮಗೆ ಏನು ಒಪ್ಪಿಡ್ತಿಲ್ಲಾಗತ್ತಾಳ ಒಪ್ಪಿಟ ಯಾವ ಮತ್ತೆ ಅವ ಬರಬೇಡ ಹೊಲಸೆ ಒಲಿ ಹೊಡಿಬೇಡವ ಹೊಡಿ ಡ್ಯಾನ್ಸ್ ಹೊಡಿ ಹಾಂ ಹೊಡಿ ಉಪ್ಪಿಟ್ಟು ದಿನ ಉಪ್ಪಿಟ್ಟು ಚರ್ಗಿ ತಂಬವ ಕಲ್ಲದ ಒಣಗ ಚರ್ಗಿ ತಂಬ ಹೋಗು ಜಲ್ದಿ ತಂಬ ಅವ್ನು 2 ಸಿಗದ ವೆರಿ ಗುಡ್ ಕಮ್ ಯಾರ್ ಹೊಡಿ ತಲೆ ಹೊಡ್ಕೊ ಎಲ್ಲಿ ಕಂದ್ರೆ ಹಿಂದೆ ಹೊಂಟ ಹೊಡಕ್ಕೆ ಹೊಡಿತಾವಡು ಏನು ಇಪ್ಪ ಇಡ್ತಾಳ ನೋಡಿ ಯಾರಿಗಾರೆ ಬೂ ತಂಬ ಬೂ ತಂಬ ಬೂ ತಂಬ ಹೊರಿ ಕೂಡ ಸಾರಿನ ಇಪ್ಪ ಏನಟ್ಲ ಒಂದು ತೊಳಂಬರಿ ನಾಗವಲ್ಲಿ ಗೆಜ್ಜಿ ಗಿಲ್ಗಿ ದೀಪ ನೀರು ಕುಡಿತಿ ಇವ ಸಾವ್ಕಾಸ ಹಿಂಗ್ಯಾಕ ಕೈ ಹಾಕು ನೀರ ಹಾಕು ಕೈ ನೀರು ಹಾಕು ಏನು ಮಾಡ್ತಾವ ನೀರು ತೊಗೊಂಡು ಹಾಂ ಆಟಾಡ ಆಡು ಕೈ ತಕೋ ಮಾರಿ ತಕೋ ಮಾರಿ ತಕೋ ಏನು ಮಾಡತ್ತಾಳಕಿ ಬೆಲ್ಲಕ್ಕಂತ ಹಾಂ ಎಲ್ಲ ಸಾರ್ಸ ಮನೆ ವರ್ಷಲ್ಲ ಮುಂಜಾನದು ವರ್ಷ ಕೇಳೋಳ ಕ್ಯಾ ಮಾಡತ್ತಾಳ ಈಗ ಕೇಳೋಳ ತನಿ ಈಗ ಏನು ಮಾತು ಬೈತಾಳ ಸರಿಯಂಗ ದಾರ ಸರಿ ದಾರೆ ಬಿಡಲ್ಲ ದಾರೆ ಬಿಡ ಹೋತ್ನಿ ಸರ್ ದಾರಿ ಬಿಡು ತೋಡಿ ಹಿಂದ ಈಗ ಹಾಂ ಸರ್ ಇಬ್ರು ಸರ್ರಿ ದಾರ ಸರ್ ರೀ ಸರ್ ಓದ್ನಿ ಸರ್ ಚಾರ್ಜರ್ ತಗೋತಾವಪ್ಪಿಗೆ ಬಿಡು ಚುನೋ ಬಿಡವ್ವ ಗೋಲಕ್ಕೆ ಬಿಡಲ್ಲ ಗಾಳಕಿ ಈಗ ಸರಿ ನಮ್ಮ ಚಿನ್ನುಗೆ ಬಾ ಹೇಳಿ ನಾವು ಹೊರಟಿದ್ದೆವು ಸ್ನೇಹಿತರೆ ಶಾಪುರಕ್ಕೆ ಯಾಕೆ ಹೊಂಟಿವಪ್ಪ ಅಂತಂದ್ರೆ ಅಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಮತ್ತು ಒಂದೆರಡು ಪ್ಲೇಸ್ಗಳಿದ್ದು ಸ್ನೇಹಿತರೆ, ಅದನ್ನು ತೋರಿಸ್ಲಿಕ್ಕೆ ನಾನು ಹೊರಟಿದ್ದೀನಿ. ಸಗರನಾಡು, ಶಾಪುರ, ಬುದ್ಧ
ಮಲಗಿರುವ ಬೆಟ್ಟ ಹಾಗೂ ದಿಗ್ಗಿ ಸಂಗಮೇಶ್ವರ ದೇವಸ್ಥಾನ. ಆ ಬೆಟ್ಟದ ತುದಿಯಲ್ಲಿರ್ತಕ್ಕಂಥ ಒಂದು ದೇವಸ್ಥಾನದು ದಿಗ್ಗಿ ಸಂಗಮೇಶ್ವರ ದೇವಸ್ಥಾನ. ಅದನ್ನು ನೋಡೋಕೆ ಇವತ್ತು ನಾನು ಹೊರಟಿದ್ದೇನೆ ಹಾಗೂ ನಿಮಗೂ ಕೂಡ ಆ ದೇವಸ್ಥಾನವನ್ನು ತೋರಿಸ್ತೀನಿ ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ಕಲಬುರಗಿ ಟು ಬಿಜಾಪುರ ಹೈವೇ. ಇದು ಕಲಬುರಗಿ ಹೈವೇ ರಸ್ತೆ. ಇದು ಸೊನ್ ಅಂತೇಳಿ. ಇಲ್ಲೊಂದು ಟೋಲ್ ನಾಕ ಕೂಡ ಟೋಲ್ಗೇಟ್ ಹತ್ತುತ್ತೆ. ಇದು ಕಲಬುರಗಿ ಡಿಸ್ಟಿಕಲ್ಲಿರೋ ಏಕೈಕ ಒಂದು ಈ ರಸ್ತೆಯಲ್ಲಿರ್ತಕ್ಕಂಥ ಒಂದು ಟೋಲ್ ನಾಕ. ಲೆಫ್ಟಿಗೆ ಹೋದರೆ ಗುಲ್ಬರ್ಗ ಹೋಗುತ್ತೆ ಸ್ನೇಹಿತರೆ. ಜೇವರ್ಗಿಯಿಂದ ರೈಟಿಗೆ ಹೋದರೆ ಬೆಂಗಳೂರು ಹೋಗುತ್ತೆ ಈ ಒಂದು ರಸ್ತೆ ಸ್ನೇಹಿತರೆ. ಇಲ್ಲಿ ಚೆನ್ನೈ ಟು ಪುಣೆ ಇದೊಂದು ರಸ್ತೆ ನಿರ್ಮಾಣ ಆಗ್ತಾಯಿದೆ, ಹೈವೇ. ಇದು ಕಂಬಗಳು ಏನು ನಿರ್ಮಿಸ್ತಾ ಇದ್ದಾರೋ ಇದು ಒಂದು ಚೆನ್ನೈ ಟು ಪುಣೆ. ಅಗದಿ ಈಸಿಯಾಗಿ ಬೆಂಗಳೂರು ಕೂಡ ಹೋಗ್ಬೋದು ಅನಿಸುತ್ತೆ ಈ ಒಂದು ರಸ್ತೆ. ಇನ್ನೂ ರೆಡಿ ಆಗಿಲ್ಲ ಸ್ನೇಹಿತರೆ. ಇದು ಜೇವರ್ಗಿ ಹೋಗೋ ಮಾರ್ಗ. ಇದು ಜೇವರ್ಗಿ ನಗರ, ಜೇವರ್ಗಿ ತಾಲೂಕು. ಇದು ಜೇವರ್ಗಿಯ ಫುಡ್ ಪಾರ್ಕ್ ಸ್ನೇಹಿತರೆ. ಇದು ಜೇವರ್ಗಿಲಿ ಇರ್ತಕ್ಕಂಥ ಫುಡ್ ಪಾರ್ಕ್. ಇದು ಒಳಗಡೆ ಇರ್ತಕ್ಕಂಥ ದೃಶ್ಯ ಜೇವರ್ಗಿ ತಾಲೂಕಿನಲ್ಲಿ, ಜೇವರ್ಗಿ ನಗರದಲ್ಲಿ ಇರ್ತಕ್ಕಂಥ ಒಂದು ದೃಶ್ಯ. ಜೇವರ್ಗಿಯಲ್ಲಿ ಇತ್ತೀಚೆಗೆ ಏನಪ್ಪ ಅಂತಂದ್ರೆ ಸಾಕಷ್ಟು ಅಭಿವೃದ್ಧಿ ಆಗ್ತಾಯಿದೆ. ವಿದ್ಯಾರ್ಥಿಗಳ ಹಾಸ್ಟೆಲ್ ಆಗಿರ್ಬೋದು, ಎಲ್ಲ ಸೌಲಭ್ಯಗಳು ಸಿಗ್ತಾಯಿದೆ ಸ್ನೇಹಿತರೆ. ಮೊದಲು ಏನೂ ಇದ್ದಿದ್ದಿಲ್ಲ. ಈಗ ಒಂದು 5-6 ವರ್ಷದಿಂದ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾಯಿದೆ. ಈ ಕಡೆ ಸ್ನೇಹಿತರೆ ರೈಟ್ ಸೈಡಿಗೆ ಹೋದರೆ ಶಾಪುರ್ ಬರುತ್ತೆ. ಇದು ಸ್ಟೇಟ್ ಯಾದಗಿರಿ ಬೆಂಗಳೂರು ಕೂಡ ಹೋಗುತ್ತೆ ಈ ಒಂದು ಹೈವೇ. ಇಲ್ಲಿ ತಹಸೀಲ್ ಆಫೀಸು ಅತ್ಯಂತ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ ನಮ್ಮ ಜೇವರ್ಗಿ ತಾಲೂಕಿನಲ್ಲಿ. ಇಲ್ಲಿ ಕಾಣ್ತಾ ಇರತಕ್ಕಂಥ ಒಂದು ಕಟ್ಟಡ ಏನು ಇದೆ ಸ್ನೇಹಿತರೆ, ಇದು ಜೇವರ್ಗಿ ತಾಲೂಕಿನ ಮಿನಿ ವಿಧಾನಸೌಧ ಅಂತಾರೆ ಇದಕ್ಕೆ. ಶಾಪುರ ರಸ್ತೆ ಇಲ್ಲಿ ಇರ್ತಕ್ಕಂಥ ಈ ಒಂದು ಮಿನಿ ವಿಧಾನಸೌಧ ಸ್ನೇಹಿತರೆ. ಇದು ನೋಡಿ, ಒಂದು ಬಿಸಿಲಿನಲ್ಲಿ ಯಾವ ರೀತಿಯಾಗಿದೆ ವೆದರು. ನಾವಂತೂ ಬೈಕಲ್ಲಿ ಹೊಂಟಿದ್ವಿ, ಸಿಕ್ಕಾಪಟ್ಟೆ ಬಿಸಿಲು ಹತ್ತಾ ಇದೆ ಬೆಳಗ್ಗೆನೇ. ನೋಡಿ ನಮ್ಮ ಕ್ರೀಡಾಂಗಣ ಸ್ನೇಹಿತರೆ, ಜೇವರ್ಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ಕ್ರೀಡಾಂಗಣ. ಆಗಲೇ ತೋರಿಸಿದ ಹೈವೇ ಸ್ನೇಹಿತರೆ ಇಲ್ಲಿ ರೀಚ್ ಆಗುತ್ತೆ. ಅದು ಶಾಪುರ್ ರೋಡ್ಗೆ, ಅದು ಕಲಬುರಗಿ ರೋಡಿಂದ ಈ ಕಡೆ. ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಈ ಒಂದು ತಾಲೂಕಿನಲ್ಲಿ ಇರ್ತಕ್ಕಂಥ ಬೆಳೆಗಳು ಡಿಫ್ರೆನ್ಸ್ ಇದೆ ಸ್ನೇಹಿತರೆ. ನಮ್ಮ ತಾಲೂಕಿನಲ್ಲಿ ತುಂಬ ಮಳೆಯಾಗಿದೆ ಸ್ನೇಹಿತರೆ. ಮಳೆಯಾಗಿ ಬೆಳೆಗಳು ನಾಶವಾಗಿದೆ. ಆದರೆ ಈ ಕಡೆ ಶಾಪುರ ಕಡೆ ಏನಪ್ಪ ಅಂತ ಒಂದು ಸ್ವಲ್ಪ ಕಮ್ಮಿ ಮಳೆಯಾಗಿರ್ಬೋದು. ಈ ಕಡೆ ಬೆಳೆಗಳು ಸ್ವಲ್ಪ ಸರಿಯಾಗಿದ್ದವು. ಇಲ್ಲೋ ಸ್ನೇಹಿತರೆ ಮೈಸೂರು ಬಸ್ ಹೊರಟಿದೆ ಈ ಒಂದು ರೋಡಲ್ಲಿ. ದಸರಾವನ್ನು ನೋಡಲಿಕ್ಕೆ ಸಾಕಷ್ಟು ಜನ ಹೊಂಟಿರ್ತಾರೆ. ಇಲ್ಲಿ ನೋಡಿ ಸ್ನೇಹಿತರೆ ಬೆಟ್ಟಗಳು ಯಾವ ರೀತಿಯಾಗಿ ಕಾಣ್ತಾ ಇವೆ. ಸಿಕ್ಕಾಪಟ್ಟೆ ದೂರ ಇದ್ದೇವೆ ಸ್ನೇಹಿತರೆ, ಅತ್ಯಂತ ಸಮೀಪದಲ್ಲಿ ಏನು ಎಂಬಂತೆ ಕಾಣ್ತವೆ. ಅದೇನು ಹೇಳ್ತಾರಲ್ಲ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗ ಅಂತೇಳಿ ಆ ರೀತಿ ಆಯ್ತು ಇದು. ಇನ್ನು ನಾವು ಬಂದಿದ್ದೀವಿ ಸ್ನೇಹಿತರೆ ಶಾಪುರ ನಗರದಲ್ಲಿ ಏನಪ್ಪ ಅಂತಂದ್ರೆ ಬೀಗುಡಿ ಅಂತೇಳಿ ಸ್ನೇಹಿತರೆ ಕೃಷಿ ವಿಶ್ವವಿದ್ಯಾಲಯ ಇದೆ. ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ಇಲ್ಲಿರ್ತಕ್ಕಂಥ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಗೋಗಿಯಲ್ಲಿ ಏನಪ್ಪ ಅಂತಂದ್ರೆ ಯುರೇನಿಯಂ ಸಿಗುತ್ತಂತೆ ಇಲ್ಲಿ ನಿಕ್ಷೇಪ. ಇಲ್ಲಿ ಬಾಜು ಒಂದು 5-6 ಕಿಲೋಮೀಟರ್ ಇದೆ ಸ್ನೇಹಿತರೆ ಗೋಗಿ ಅಂತೇಳಿ. ಇದು ನೋಡ್ತಾ ಇದ್ದಾರೆ ಶಾಪುರ ನಗರ ಸ್ನೇಹಿತರೆ, ಶಾಪುರ ತಾಲೂಕು. ಇಲ್ಲಿ ಸಾಕಷ್ಟು ಜನ ಥಿಯೇಟ್ರಲ್ಲಿ ಕ್ಯೂ ಹಚ್ಚಿದ್ರು ಸ್ನೇಹಿತರೆ. ಕಾಂತಾರ ನೋಡಲಿಕ್ಕೆ ಅತ್ಯಂತ ಸಾಕಷ್ಟು ಜನರಿದ್ದರು. ಅದು ಹಿಂದ್ಗಡೆ ಹೋಯ್ತು ಸ್ನೇಹಿತರೆ. ಇಲ್ಲಿದೆ ನೋಡಿ ಸ್ನೇಹಿತರೆ, ಇದು ಕಾಂತಾರ ನೋಡಲಿಕ್ಕೆ ಜನ ಮುಗಿಬಿದ್ದಿದ್ದಾರೆ. ಈ ಒಂದು ಜರ್ನಿ ಎಷ್ಟು ಅಂತಂದ್ರೆ ನಮಗೆ 2.5 ತಾಸು ಹಿಡಿತು ಸ್ನೇಹಿತರೆ ಜರ್ನಿ. ನಮ್ಮ ಊರಿಂದ ಇಲ್ಲಿಗೆ ಬರೋಕ್ಕೆ 2.5 3 ತಾಸು ಬೇಕಾಯಿತು. ಸೊ ಕೆಲಸನೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಸ್ನೇಹಿತರೆ ದಿಗ್ಗಿ ಸಂಗಮೇಶ್ವರ ದೇವಸ್ಥಾನಕ್ಕೆ. ಆ ಬೆಟ್ಟಗಳು ದಿಗ್ಗಿ ಸಂಗಮೇಶ್ವರ ದೇವಸ್ಥಾನ ನೋಡಲಿಕ್ಕೆ ಹೊರಟಿದ್ವಿ. ಬೆಟ್ಟಗಳ ತುದಿಯಲ್ಲಿರ್ತಾನೆ ಇದೇ ಬೆಟ್ಟ ನೋಡಿ ಸ್ನೇಹಿತರೆ. ಅದು ಎಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಹತ್ತಿನೇ ಆ ಒಂದು ಬೆಟ್ಟ ಇದೆ. ತುದಿಯಲ್ಲಿ ಏನಪ್ಪ ಅಂತಂದ್ರೆ ದೇವಸ್ಥಾನ ಇದೆ. ಈಗ ಬರುತ್ತೆ ಸ್ನೇಹಿತರೆ, ಎಷ್ಟೊಂದು ಸುಂದರವಾಗಿ ಇಲ್ಲಿ ಕಾಣ್ತಿದೆ ನೋಡಿ ಸ್ನೇಹಿತರೆ. ಅದರ ಒಂದು ಗುಮ್ಮಟ, ಅದರ ಕಳಸವು ಕಾಣ್ತಿದೆ ಸ್ನೇಹಿತರೆ. ಇದುವೇ ಆ ದೇವಸ್ಥಾನ.
ಆ ಮೆಟ್ಟಿಲುಗಳು ಎಷ್ಟಿದಾವಪ್ಪ ಅಂತಂದ್ರೆ ಸಾಕಷ್ಟು ಮೆಟ್ಟಿಲುಗಳು ಇದೆ ಸ್ನೇಹಿತರೆ. ಹತ್ತಿ ಹೋಗ್ಬೇಕಂದ್ರೆ ನಮಗೆ ಮಿಕ್ಕಿ ಹೋಯ್ತು. ಸಾಕಷ್ಟು ಮೇಲಿದೆ ಅದು. ಇಲ್ಲಿ ನೋಡಿ ಮಂಗಗಳು ಕಪಿ ಚೇಷ್ಟೆ ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಕಪಿಗಳು ಏನೋ ಗೊತ್ತಿಲ್ಲ, ಅವಕ್ಕರು ಬರ್ಲಿದ್ದಂದ್ರೆ ನಾವು ಅವಕರಂಗೆ ಮಾಡ್ತೀವಿ. ನಾವು ಮಂಗೆಗಳ ಥರನೇ ಮಾಡ್ತಾ ಇದ್ದೆ. ಏನೋ ಅವಕ್ಕೂ ನೋಡೋದು ಖುಷಿ ಸ್ನೇಹಿತರೆ. ಅವು ನೋಡಿದ ಮೇಲೆ ಆಗೋ ಖುಷಿನೇ ಬೇರೆ. ನೋಡಿ ಯಾವ ರೀತಿಯಾಗಿ ರಾಜಾರೋಷವಾಗಿ ತಿರುಗಾಡ್ತಾ ಇದ್ದಾವೆ. ಆ ಮೆಟ್ಟಿಲುಗಳಲ್ಲಿ ಯಾವ ರೀತಿಯಾಗಿ ಅವು ಆಟ ಆಡ್ತಿದ್ದವು ಕಿಲ್ಲೋಡಿ ಸ್ನೇಹಿತರೆ. ಯಾವ ರೀತಿಯಾಗಿ ಕುಂತು ಟೈಮ್ ಪಾಸ್ ಮಾಡ್ತಾ ಇದ್ದಾವೆ. ನೋಡಲು ನಯನ ಮನೋಹರವಾಗಿದೆ ಸ್ನೇಹಿತರೆ. ದೇವಸ್ಥಾನದ ಒಳಗಡೆ ಸಾಕಷ್ಟು ಏನಪ್ಪ ಅಂತಂದ್ರೆ ಸುಂದರವಾದ ವಾತಾವರಣ ಇತ್ತು ಸ್ನೇಹಿತರೆ. ಮೂರ್ತಿ ಕೂಡ ತೋರ್ಸ್ಲಿಕ್ಕಾಗಲಿಲ್ಲ, ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಅದರ ಸಂಬಂಧ ತೋರ್ಸ್ಲಿಕ್ಕಾಗಲಿಲ್ಲ, ಸಾರಿ. ಸೊ ಇದನ್ನು ಮುಗಿಸ್ಕೊಂಡು ನಾವು ಹೋಗಿದ್ದು ಬುದ್ಧ ಮಲಗಿರುವ ಬೆಟ್ಟ ನೋಡೋಕ್ಕೆ ಸ್ನೇಹಿತರೆ. ದೇವಸ್ಥಾನವನ್ನು ನೋಡಿ ನಾವು ಹೊರಟಿದ್ದು ಸ್ನೇಹಿತರೆ. ಇಲ್ಲೇ ಇರುವ ಬುದ್ಧ ಮಲಗಿರುವ ಬೆಟ್ಟನ ನೋಡೋಕ್ಕೆ 4 ಬೆಟ್ಟಗಳಿಂದ ನಿರ್ಮಿತ ಆಗಿರುವ ಈ ಒಂದು ಸ್ಲೀಪಿಂಗ್ ಬುದ್ಧ ಹಿಲ್ಸ್ ಅಂತೇಳಿ ಆ ಕಡೆನೇ ಇದು ಕಾಣ್ತಾರೆ. ಇದು ನೋಡ್ತಾ ಇರುವುದು ನೀವು ಬುದ್ಧ ಮಲಗಿರುವ ಬೆಟ್ಟ ಅಂತಾರೆ. ಇದು ಶಾಪುರ್ನಲ್ಲಿರುವುದು, ಯಾದಗಿರಿ ಡಿಸ್ಟಿಕ್. ನೋಡಿ ಸನ್ಸೆಟ್ನಲ್ಲಿ ಯಾವ ರೀತಿ ಒಂದು ವ್ಯೂ ಕಾಣುತ್ತೆ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.